ಸೋಡಾನ ಯೂಸ್ ಮಾಡ್ತಾರೆ ಕಲರ್ ಬರಲಿ ಅಂತ ಹೇಳಿ. ಸೊ ಇದೇನು ಅಂತ ಅಂದ್ರೆ ಕಪ್ಪೆ ಚಿಪ್ಪು. ಸೊ ಅದನ್ನ ಯೂಸ್ ಮಾಡ್ತಾರೆ. ಇಷ್ಟು ದಿನ ವೆಜ್ಜು ಅನ್ಕೊಂಡು ತಿಂತಾ ಇದ್ರು ಬೆಲ್ಲ. ದೇವ್ರಿಗೆಲ್ಲ ಇಡ್ತಾರಲ್ಲ ಬ್ರೋ, ಹಾಗೆ ಏನಿರಲ್ಲ ತಾನೆ? ಏನಿಲ್ಲ ಬನ್ನಿ ಬ್ರೋ, ನಮ್ಮ ಮುಂದೆ ಅವೆಲ್ಲ ಏನು. ಅವನು ಲವ್ ಮ್ಯಾರೇಜ್, ನಂದು ಲವ್ ಮ್ಯಾರೇಜ್. ನಿಮ್ದು ಲವ್? ಆಗಿನ ಕಾಲದಲ್ಲಿ ಲವ್ ಮಾಡಿ ಜೀವನದಲ್ಲಿ ಯಾವ ಪೊಲಿಟಿಷಿಯನ್ ಈ ತರ ಹೋಗಿಲ್ಲ ಅನ್ಕೋತೀನಿ. ತಪ್ಪದಲ್ಲಿ ಕರ್ಕೊಂಡು ಹೋಗ್ತಾರಂತೆ. ಎಂತ ಫೀಲಿಂಗ್ ಗೊತ್ತಾ ಇದು? ಅಲ್ಲಿ ಅಯ್ಯೋ ಮಾಡ್ಬಾರ್ದು ಕೆಲಸ ಎಲ್ಲ ಮಾಡ್ತಾ ಇದ್ದ ಆ ಎಮ್ಮೆ ಹೆಣ್ಣು. ಈಗ ನಾನು ಅದ್ರ ಹತ್ರ ಹೋಗ್ತೀನಿ, ಅದು ಕೂಡ ಓಡಾಗುತ್ತೆ, ಬೇಕಾದ್ರೆ ನೋಡಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ತುಂಬಾ ಜನ ಮೆಸೇಜ್ ಮಾಡಿ ಮಂಡ್ಯಕ್ಕೆ ಬನ್ನಿ ಅಂತ ಕರಿತಾ ಇದ್ರು. ಇವತ್ತು ನಾನು ಮಂಡ್ಯನ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ಹೊರಟಿದ್ದೀನಿ. ಹಾಗೆ ನಿಮ್ಗೆ ಮಂಡ್ಯದಲ್ಲಿ ಏನ್ ಫೇಮಸ್, ಮಂಡ್ಯದ ಒಂದಿಷ್ಟು ಜಾಗಗಳನ್ನ ನಿಮ್ ಮುಂದೆ ಇಡುವಂತ ಪ್ರಯತ್ನ ಮಾಡ್ತೀನಿ. ಸೊ ಇವಾಗ ಹೋಗೋಣ ಬನ್ನಿ. ನನ್ನ ಫ್ರೆಂಡ್ ಸುಮಂತ್ ಅವ್ರು ಸಿಕ್ಕಿದ್ದಾರೆ. ಇವರು ಇವತ್ತು ಮಂಡ್ಯನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೋರ್ ಮಾಡುವಂತ ಜವಾಬ್ದಾರಿ ತಗೊಂಡಿದ್ದಾರೆ. ಮಂಡ್ಯನ ತೋರಿಸ್ತೀನಿ ಬನ್ನಿ ಅಂತ ಹೇಳಿ. ತೋರಿಸ್ತೀರಾ ಬ್ರೋ? ತಲೆನೇ ಕೆಡ್ಸ್ಕೊಡಿ ಬನ್ನಿ ಬ್ರೋ, ಫುಲ್ ಮಂಡ್ಯ ತೋರ್ಸೋಣ. ಅದಕ್ಕೂ ಮುಂಚೆ ಒಂದು ಟಿಫನ್ ಮಾಡ್ಕೊಬೋಣ. ಇಲ್ಲೇ ಹರ್ಷ ಕೆಫೆ ಅಂತಿದೆ, ಸಿಕ್ಕಾಪಟ್ಟೆ ಫೇಮಸ್ ಇದೆ. ಸೊ ನಾನು ಅಲ್ಲಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಹೇಳ್ತೀನಿ. ಹೋಗೋಣ ಬನ್ನಿ. ದೋಸೆ ಬಂದಿದೆ. ಇದು ಮಿನಿ ಮಸಾಲೆ ದೋಸೆನಾ? ಮಿನಿ ಮಸಾಲೆ ದೋಸೆ, ಕ್ರಿಸ್ಪಿ ಆಗಿದೆ. ಹೆಂಗಿದೆ ಬ್ರೋ? ಟ್ರೈ ಮಾಡ್ಬೋದು, ಹೈಲಿ ರೆಕಮೆಂಡೆಡ್. ಸೊ ಈಗ ಬ್ರೋ ಬಂದು ನಿಮ್ಗೆ ಮಂಡ್ಯ ಅಂದ್ರೆ ಮೊದಲು ಏನ್ ನೆನಪಾಗುತ್ತೆ ನಿಮ್ಗೆ? ಮಂಡ್ಯ ಅಂದ ತಕ್ಷಣ ಮೊದಲು ನೆನಪಾಗೋದು ಕಬ್ಬು, ಆಮೇಲೆ ಮಂಡ್ಯದ ಜನ. ಯಾವತ್ತಾರು ಕಬ್ಬ ಕಡ್ದಿದ್ದೀರಾ? ಇಲ್ಲ. ಬನ್ನಿ ಇವತ್ತು ಕಬ್ಬ ಹೆಂಗ್ ಕಡಿತಾರೆ ನಿಮ್ ಕೆಲ ಕಡಿಸಿ ತೋರಿಸ್ತೀವಿ. ಯಾಕೆ? ಹೌದು, ನನ್ನ ಚಾನಲ್ ಬರೋರಲ್ಲ, ಬರೀ ನನ್ ಟಾಸ್ಕ್ ಮಾಡ್ಸಕ್ಕೆ ಬರ್ತೀರಾ? ಅದೆಲ್ಲ ಇರಬೇಕು, ಸ್ವಲ್ಪ ಕೆಲಸಗಳು ಕೊಟ್ಟು ನಿಮ್ಗೂ ಜನಗಳು ಹೆಂಗ್ ಮಾಡ್ತಾರೆ ಕೆಲಸ, ಅದ್ರದ್ದು ಕಬ್ಬು ಕಡಿಯೋದು. ಬರೀ ಇಷ್ಟ ದಿನ ನೀವು ಬೆಲ್ಲ ತಿಂತಿದ್ರಿ ಅಲ್ವಾ, ಈಗ ಅದನ್ನ ಡೈರೆಕ್ಟ್ ಆಗಿ ತಿಂತಿದ್ರಿ, ಅದ್ರ ಕಷ್ಟ ಹೆಂಗ್ ಆಗುತ್ತೆ ಪ್ರೋಸೆಸ್ ನಿಮ್ಗೆ ಹೇಳ್ಕೊಡೋಣ ಅಂತ ಅಷ್ಟೇ, ಸಿಂಪಲ್ ಆಗಿ. ಜೀವನದಲ್ಲಿ ಏನೇನೋ ಮಾಡಿದೀನಂತೆ, ಇವಾಗ ಈ ಕಬ್ಬು ಕಡಿಯೋದು ಒಂದು ದೊಡ್ಡ ವಿಷಯ. ನಮ್ ಸವಸ ಎಲ್ಲ ಕಲ್ಸ್ಕೊಡ್ತೀವಿ ಬನ್ನಿ. ಹಾಗೆ ಏನಿರಲ್ಲ ತಾನೆ? ಏನಿಲ್ಲ ಬನ್ನಿ ಬ್ರೋ, ನಮ್ಮ ಮುಂದೆ ಅವೆಲ್ಲ ಏನು. ಸಾಲ್ ಹೊಡಿಬೇಕು ಅಷ್ಟೇ. ಈಟೆಯ ನೋಡಿ, ಇದೆಲ್ಲ ಮಾಡ್ಬೇಕಾ? ಅದೆಲ್ಲ ತೆಗಿಬೇಕಲ್ಲ ತರ್ಗು. ಕೊಡಿ ಸರ್, ಜೀವನದಲ್ಲಿ ಏನೇನೋ ಕಡ್ದಾಕಿದೀನಂತೆ. ಹೊಡಿರಿ ಬುಡಕ್ಕೆ. ಅಷ್ಟೇ ಒಂದೇ ಏಟು. ಕಲ್ತ್ರಿ ಬಿಡಿ ಅಷ್ಟೇ. ಈಗಲೇ ಕೈಯೆಲ್ಲ ಒಂಥರ ಇದು ಚುಚ್ತಾ ಇದೆ. ಏನೋ ಇಲ್ಲಿ ಮುಳ್ಳು ಬರುತ್ತೆ. ಓ ಮುಳ್ಳ? ಇಲ್ಲಿ ಮುಳ್ಳು ಬರುತ್ತೆ. ಓಕೆ. ಅದೇನೋ ಅಂತಾರಲ್ಲ, ಮಾಡೋ ಕೆಲಸ ಬಿಟ್ಬಿಟ್ಟು ಮಕ್ಳು ಹಣ್ಣು ಕೆರೆದ್ರು ಅಂತ. ಹಂಗೆ ಸುಮ್ನೆ ಏನೋ ಮಾಡೋದ್ ಬಿಟ್ಬಿಟ್ಟು ಈ ಸುಮಂತ್ ಬ್ರೋ ಸವಾಸ ಕೇಳ್ಕೊಂಡು ಕಪ್ ಕಡೆಗೆ ಬಂದೆ. ಹೆಂಗಿರಿ ಅಮ್ಮ ಮದ್ವೆ ಆಗೋ ಅಂತ ಹೇಳ್ತಾರ. ಒಂದ್ಸಲ ಮದ್ವೆ ಆಗಿ ಗೊತ್ತಾಗುತ್ತೆ ಒಂದ್ ಮಗು ಆದ್ಮೇಲೆ ಹಣ್ಣು ತೊಳೆಯೋದು ಈಜಿನ ಕಷ್ಟನಾ ಅಂತ. ಜೀವನದಲ್ಲಿ ಯಾವ ಕೆಲ್ಸನೂ ಈಸಿ ಇಲ್ಲ ಬ್ರೋ. ಹೌದು, ನೀವ್ ಹೇಳಿ, ಮದ್ವೆ ಆದ್ಮೇಲೆ ಜೀವನ ಚೆನ್ನಾಗಿರುತ್ತಾ, ಮದ್ವೆಗೆ ಮುಂಚೆ ಜೀವನ ಚೆನ್ನಾಗಿರುತ್ತಾ? ಫಸ್ಟ್ ಜೀವನ ಚೆನ್ನಾಗಿರುತ್ತೆ ಮದ್ವೆ ಆದ್ಮೇಲೆ. ಆಮೇಲೆ ಜೀವನ ಬತ್ತಾ ಯಾಕೆ ಮದ್ವೆ ಆದೇನೋ ಆಗ್ಬಿಡುತ್ತೆ ಪರಿಸ್ಥಿತಿ. ಅಂತದ್ ಏನಾಗುತ್ತೆ? ಈಗ ಮದ್ದೂರ್ ಹೋದ್ಮಾ, ಮದ್ದೂರಲ್ಲೆಲ್ಲಾರ ಮನಿ ಕತೀಮಿ. ಈಗ ಸಂಸಾರ ಕಟ್ಕೊಂಡ್ಮೇಲೆ ಎಲ್ಗೋಗಿದೆ? ಮದ್ವೆ ಆಗ್ಬಿಟ್ಟು ನೀವು ಬೀದಿ ಬಸ್ ಅಂತರ ತಿಳ್ಕೊಂಡಿದ್ದೀರ. ಮದ್ವೆ ಮಾಡ್ತೀನಿ ಕೇವಲ ಲಗಾಮ್ ಹಾಕಿ ಟೈಮ್ ಮನೆಗೆ ಬನ್ನಿ ಅಂತ ಲಗಾಮ್ ಹಾಕ್ತಾರೆ ಮನೇಲಿ. ಹೊಸದ್ರಲ್ಲಿ ಎಲ್ಲ ಹೋಗ್ತಾರ ಬಿಡಿ, ಹೊಸದ್ರಲ್ಲಿ ಅಟ್ಟಿನೇ ಬಿಟ್ಟು ಹೋಗುದಿಲ್ಲ. ಅವನು ಲವ್ ಮ್ಯಾರೇಜ್, ನಂದು ಲವ್ ಮ್ಯಾರೇಜ್. ನಿಮ್ದು ಲವ್? ಆಗಿನ ಕಾಲದಲ್ಲಿ ನನ್ನ ಮಗಳಿಗೆ 2 ಹೆಣ್ಮಕ್ಳವೆ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. 25 ವರ್ಷ ಆದ್ರೂ ಲವ್ ಇರ್ಲಿ ಅಲ್ಲ, ಒಂದ್ ಹುಡುಗಿ ಒಪ್ಕೊಳ್ಳಿಲ್ಲ ನಮ್ಗೆ. ಇವಾಗ ನಿಮ್ಗೆ ನ್ಯಾಚುರಲ್ ಶುಗರ್ ಕೇನ್ ಜ್ಯೂಸ್ ನ ಹೆಂಗೆ ಕೈಯಿಂದ ಎಕ್ಸ್ಟ್ರಾಕ್ಟ್ ಮಾಡೋದು ಅನ್ನೋ ತೋರಿಸ್ತೀನಿ. ಪವರ್ ಇದೆ ನನ್ನ ಕೈಯಲ್ಲಿ, ಜನಕ್ಕೆ ಗೊತ್ತಿಲ್ಲ ಅಷ್ಟೇ. ಸೈಜ್ ಚಿಕ್ಕದಾಗಿದ್ರು ಚಿಕ್ಕದಾಗಿದ್ರು ಕಬ್ಬು ತುಂಬಾ ಸ್ವೀಟ್ ಆಗಿದೆ. ನೋ ಡಬಲ್ ಮೀನಿಂಗ್. ಈ ಮನುಷ್ಯನ್ ಕಟ್ಕೊಂಡು ಈಗ ನೆಕ್ಸ್ಟ್ ಏನ್ ಬ್ರೋ? ಆಲೆ ಮನೆಗೆ ಹೋಗೋಣ. ಅಲ್ಲಿ ಕಬ್ನ ತಗೊಂಡೋಗಿ ಯಾವ ರೀತಿ ಬೆಲ್ಲ ಮಾಡ್ತಾರೆ ನಿಮ್ಗೆ ತೋರಿಸ್ತೀವಿ ಬನ್ನಿ. ಸರ್, ತುಂಬಾ ಜನ ಮಂಡ್ಯದಲ್ಲಿ ಜನ ಹೊರಟು ಅಂತಾರೆ. ಏನಕ್ಕೋಸ್ಕರ? ಜನಗಳನ್ನ ಮಾತಾಡೋ ಭಾಷೆಗೆ ಹೊರಟು ಅಂತಾರೆ. ನಾವೇನ್ ಅಲ್ಲಿ ಕುಡ್ಲು ತಗೊಂಡಿದಮ್ಮ, ಮಜ್ಜಿ ತಗೊಂಡಿದಮ್ಮ, ಕಡ್ದಾಕ್ಬಿಡ್ತೀವಿ ಅಂತ ಏನು ಇಲ್ಲ. ನಮ್ಮ ಮಾತಲ್ಲೇ ಹೊರಟು ಅಷ್ಟೇ. ನಿಮ್ದು ಮುಚ್ಚುಮರ ಎಲ್ಲ ಏನಿಲ್ಲ, ಏನಿದ್ರು ನೇರ. ಅಲ್ಲೇ ಬೊಮ್ಮನ. ಸುಮ್ನೆ ನ್ಯೂಸ್ ಚಾನಲ್ ಹಾಕೋತಾರ ಅಷ್ಟೇ, ನೇರ ದಿಟ್ಟ ನಿರಂತರ ಅಂತ. ಅವರಲ್ಲ, ಅದು ಮಂಡ್ಯ ಜನಗಳು ನೇರ ದಿಟ್ಟ ನಿರಂತರ. ಕಬ್ ಕಡ್ದಾದ್ಮೇಲೆ ಗಾಡಿ ಮೇಲೆ ಹತ್ತಿ ಹೊಡಿತೀರಾ ಕಬ್ನ? ದನ ಹೊಡಿತೀರ ಹೆಂಗೆ ಅಂತ ಗಾಡಿನ ಟ್ರೈ ಮಾಡಿ, ಅದನ್ನು ಹೆಂಗಿರುತ್ತೆ ನೋಡಿ ಮಂಡ್ಯ ಎಕ್ಸ್ಪೀರಿಯನ್ಸ್. ಅದೇಂದ್ರೆ ಬಿದ್ಗಿದ್ ಹೋಗ್ಬಿಟ್ರೆ ಏನು ಬೀಳಲ್ಲ. ಬನ್ನಿ ಬ್ರೋ, ಜೀವನದಲ್ಲಿ ಏನೋ ಮಾಡಂಗ್ ಕಾಣಿಸ್ತಾ ಇದಾರೆ. ಬನ್ನಿ ಒಂಚೂರು 1000 ಕೋಟಿ ಕೊಟ್ರೆ ಈ ಎಕ್ಸ್ಪೀರಿಯನ್ಸ್ ಸಿಗಲ್ಲ ಗುರು. ಹೆಂಗಿದೆ ಅನುಭವ? ನೆಕ್ಸ್ಟ್ ಲೆವೆಲ್. ಮಂಡ್ಯದ ಗಂಡು
ಜೀವನದಲ್ಲಿ ಯಾವ ಪೊಲಿಟಿಷಿಯನ್ ಈ ತರ ಹೋಗಿಲ್ಲ ಅನ್ಕೋತೀನಿ. ಊರಿಂದ ಬಂದನು ಮಿಸ್ಟರ್ ಮಾರನು, ಬೆಂಗಳೂರಿಂದ ಬಂದನು ಮಿಸ್ಟರ್ ಮಾರನು. ಒಂದೆರಡು ಜೀವನದಲ್ಲಿ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇದು. ಇಲ್ಲಿ ಸುತ್ತಮುತ್ತ ಯಾರ್ಯಾರು ಕಬ್ಬುಗಳನ್ನ ಬೆಳಿತಾರೆ ಅವರು ಇಲ್ಲಿ ತಂದು ಹಾಕ್ತಾರೆ. ಆ ತಂದಂಥ ಕಬ್ಬನ್ನ ಫಸ್ಟ್ ಈ ಮಿಷಿನ್ಗೆ ಹಾಕಿ ಇಲ್ಲಿಂದ ಕಬ್ಬಿನ ಹಾಲನ್ನ ಎಕ್ಸ್ಟ್ರಾಕ್ಟ್ ಮಾಡಿ, ಸೊ ಇಲ್ಲಿ ಎಕ್ಸ್ಟ್ರಾಕ್ಟ್ ಆಗ್ತಾ ಇರೋದನ್ನ ಕಬ್ಬಿನ ಹಾಲಿನಲ್ಲಿ ಬೆಲ್ಲವನ್ನು ಮಾಡ್ತಾರೆ. ಸೊ ಇದು ಫುಲ್ ದಿನ ಓಡ್ತಾನೆ ಇರುತ್ತೆ. ಅಂದ್ರೆ ಬೆಳಿಗ್ಗೆ ಶುರು ಮಾಡ್ತಾರೆ, ಸೊ ನಿಲ್ಸೋವರೆಗೂ ಕೆಲಸ ಮಾಡ್ತಾ ಇರ್ತಾರೆ. ಮಧ್ಯ ಯಾವಾಗ ಜ್ಯೂಸ್ ಫಿಲ್ ಆದಾಗ ಸ್ವಲ್ಪ ಹೊತ್ತು ಆಫ್ ಮಾಡ್ತಾರೆ. ಕ್ಲೀನ್ ಏನು ಮಾಡಲ್ವಾ, ಹಂಗೆ ಡೈರೆಕ್ಟ್ ಆಗಿ ಹಾಕ್ಬಿಡ್ತಾರ? ಈ ಸಿಪ್ಪೆ ಏನು ಕ್ಲೀನ್ ಮಾಡಲ್ಲ. ನೀವು ಯಾವುದೇ ಆಲೆ ಮನೆಗೆ ಹೋದ್ರೂ ಕಬ್ಬಿನ ಸಿಪ್ಪೆ ಏನು ಕ್ಲೀನ್ ಮಾಡಲ್ಲ. ಸೊ ಇದನ್ನ ಅಲ್ಲೋಗಿ ಫಿಲ್ಟರ್ ಮಾಡ್ತಾರೆ. ಸೊ ಅಲ್ಲಿಂದ ಕಬ್ಬಿನ ಹಾಲು ಏನು ಫಿಲ್ಟರ್ ಆಗಿ ಬರ್ತಾ ಇತ್ತು, ಆ ಫಿಲ್ಟರ್ ಆಗಿ ಬಂದಿರೋದು ಇಲ್ಲಿ ಅವರು 3 ಸೆಕ್ಷನ್ ಆಗಿ ಡಿವೈಡ್ ಮಾಡಿದ್ದಾರೆ. ಬಂದಿರೋ ಅಂಥ ಕಬ್ಬಿನ ಹಾಲು ಇಲ್ಲಿ ಫಸ್ಟ್ ಸ್ಟೋರ್ ಮಾಡ್ತಾರೆ. ಸ್ಟೋರ್ ಮಾಡಿದ್ಮೇಲೆ ಇದಕ್ಕೆ ಒಂದಿಷ್ಟು ಕೆಮಿಕಲ್ಸ್ನ ಯೂಸ್ ಮಾಡಿದ್ಮೇಲೆ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡ್ಕೊತಾರೆ. ಸ್ವಲ್ಪ ಸುಣ್ಣ ಮತ್ತೆ ಬೆಂಡಿದು ಜ್ಯೂಸ್ ಹಾಕಿದ್ಮೇಲೆ ಅದು ಏನು ಗಲೀಜಿದೆ ಎಲ್ಲ ಮೇಲ್ಗಡೆ ಬರ್ತಾ ಇದೆ ಅದು. ಓಕೆ ಓಕೆ ಓಕೆ. ಸೊ ಅದನ್ನ ತೆಗಿತಾ ಇದ್ದಾರೆ. ತೆಗೆದ್ರೆ ನೆಕ್ಸ್ಟ್ ನೋಡಿ ಆ ಕಲರ್ ಬರ್ತಿದೆ. ಇಲ್ಲಿ ಎಲ್ಲ ಬಾಯ್ಲ್ ಆದ್ಮೇಲೆ ಕೆಳಗಡೆ ಬಿಡ್ತಾರೆ. ಅದು ಒಂದು ಅದ ಬರ್ತಿದೆ ಅಂದ್ಮೇಲೆ ಮೋಲ್ಡ್ ಇದೆಯಲ್ಲ, ಹಚ್ಚಿನ ಮೋಲ್ಡ್ ಇದೆ. ಸೊ ನಮ್ಗೆ ಯಾವ್ದು ಹಚ್ಚಬೇಕು ಹಚ್ಚು, ಇಲ್ಲ ಬಕೆಟ್ ಬೇಕಾದ್ರೆ ಬಕೆಟ್, ಇಲ್ಲ ಬೇರೆ ರೀತಿ ಯಾವ ತರ ಬೇಕು ಆ ತರ ನಾವಿಲ್ಲಿ ಕನ್ವರ್ಟ್ ಮಾಡ್ಕೊಂಡು ಶೇಪ್ ಅಲ್ಲಿ ಹಾಕೋದು. ಸೊ ಇವಾಗ ನೀವು ಕೇಳ್ಬೋದು ಏನ್ ಕೆಮಿಕಲ್ ನ ಯೂಸ್ ಮಾಡ್ತಾರೆ ಬೆಲ್ಲ ಕಲರ್ ಬರೋದಕ್ಕೆ ಅಂತ ಹೇಳಿ. ಸೊ ಇದು ಸೋಡಾ. ಇದು ಸೋಡಾನ ಯೂಸ್ ಮಾಡ್ತಾರೆ ಕಲರ್ ಬರಲಿ ಅಂತ ಹೇಳಿ. ಸುಣ್ಣ ಅಂದರೆ ಕ್ಯಾಲ್ಶಿಯಂ ಅಲ್ಲ ನೋಡಿ. ಸೊ ಇದೇನು ಅಂತ ಅಂದರೆ ಕಪ್ಪೆ ಚಿಪ್ಪು. ಸೊ ಅದನ್ನು ಯೂಸ್ ಮಾಡ್ತಾರೆ. ಇಷ್ಟು ದಿನ ವೆಜ್ಜು ಅಂದ್ಕೊಂಡು ತಿಂತಾ ಇದ್ರು ಬೆಲ್ಲ. ದೇವ್ರಿಗೆಲ್ಲ ಇಡ್ತಾರಲ್ಲ ಬ್ರೋ. ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಇದನ್ನ ಪರ್ಸನಲ್ ತಗೊಂಡೋಗಿ ಹೋಗ್ಬೇಡಿ. ಇದೇ ಅಲ್ಲ, ನೀವು ಚಾಕ್ಲೇಟ್ ಐಸ್ ಕ್ರೀಮ್ ಏನೇ ತಗೊಂಡ್ರು ಅದರಲ್ಲೂ ಕೂಡ ಏನ್ ಹಾಕಿರ್ತಾರೆ, ದನದ್ದು ಫ್ಯಾಟು ಮತ್ತೆ ಕೊಂಬಲ್ಲಿ ಎಲ್ಲ ಮಾಡ್ತಾರೆ. ಈ ಶುಗರ್ ಅಲ್ಲೂ ಅಷ್ಟೇ, ಶುಗರ್ ಬಳಕೆ ಮಾಡಿದಾಗ್ಲೂ ಶುಗರ್ ಅಲ್ಲೂ ಬೋನಸ್ ಯೂಸ್ ಮಾಡ್ತಾರೆ ಶುಗರ್ ಅಲ್ಲಿ, ಸಕ್ಕರೆ ಅಲ್ವೇ. ಸೊ ಅದಕ್ಕೆ ಯಾರು ಮನ್ಸಿಗೆ ತಗೊಳ್ಬೇಡಿ ವೆಜಿಟೇರಿಯನ್ಸ್. ಏನಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದೀನಿ ಅಂತಂದ್ರೆ, ನೀವು ಬಳಸೋ ಅಂಥದ್ದು ಎಲ್ಲದನ್ನು ಇಲ್ಲಾಂದ್ರೆ ಆರ್ಗ್ಯಾನಿಕ್ ಅಂತ ತಿನ್ನೋದು ಎಲ್ಲದೂ ಕೂಡ ಆರ್ಗ್ಯಾನಿಕ್ ಆಗಿರಲ್ಲ. ಎಲ್ಲದರಲ್ಲೂ ಕಳಬೆರಕೆ ಇರುತ್ತೆ. ಸ್ವಲ್ಪ ಯೋಚನೆ ಮಾಡಿ ತಿನ್ನಿ ಅನ್ನೋದನ್ನ ತೋರಿಸ್ಬೇಕು ಅಂತಲೇ ವಿಡಿಯೋ ಮಾಡಿದ್ದು. ಸೊ ಇವಾಗ ಅಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಮಾಡ್ತಾ ಇದ್ದಾರೆ, ಅದನ್ನು ಕೂಡ ತೋರಿಸ್ತೀನಿ ಬನ್ನಿ. ನಾನು ಮಾಡ್ಲಾ ಇದು ಒಂದ್ಸರಿ ಇಲ್ಲ. ಸೊ ಇದು ಕವರ್ನ ಇಲ್ಲಿ ಕಾಲಿಗೆ ಹಾಸ್ಕೊಂಡಿದ್ದೀನಿ, ಯಾಕಂದ್ರೆ ಕಾಲಿನ ಧೂಳು ಬೀಳಬಾರ್ದು ಅಂತ ಹೇಳಿ. ಹೆಂಗ್ ಮಾಡೋದು? ಹಿಂಗೆ ಅಲ್ಲಾಡ್ಸು ಕೆಲ್ಸಕ್ಕೆ ಇಟ್ಕೊಂತೀರಾ? ಅವರಿಗೆ ಪೇಮೆಂಟ್ ಕಮ್ಮಿ ಆಗುತ್ತೆ ಅಂತ ಮನೇಲಿ ಇಟ್ಕೋ ಸಾಕೊಂತೀರಾ? ಆ ಮಗ ಒಬ್ಬ ನೀನೊಬ್ಬ ಮನೇಲಿ ಇಟ್ಕೋ ಬಾ. ಅದಕ್ಕೆ ಹೇಳೋದು, ನಾಷ್ಟ ಮಾಡ್ಕೊಡ್ತೀನಿ, ಕ್ಲೀನಾಗಿ ಮನೇಲಿ ಇರು. ನಾನು ಹೇಳ್ದೊಂದು ಕೆಲಸ ಏನಾರು ಹೆಲ್ಪ್ ಮಾಡ್ಕೊಂಡು ಇರು. ಊಟ ಬಟ್ಟೆ ಎಲ್ಲ ಕೊಡ್ತೀನಿ. ಯಾರಿಗುಂಟು ಯಾರಿಗಿಲ್ಲ ಕೊಟ್ಟಿ ಸಂಪಾದನೆ ಮಾಡಿ ಊಟ ಹಾಕ್ತೀನಿ. ಏನಕ್ಕೆ ಹಂಗೆ? ನೀನು ಮಗ ಅಲ್ವಾ ಒಬ್ಬ. ಒಂದು ನಾಟಿ ಕೋಳಿ ಕುಯ್ತೀನಿ, ಊಟ ಮಾಡಿ. ಊಟ ಮಾಡ್ಕೊಂಡು ಹೋಗ್ರಿ. ಬಿಸಿ ಮುದ್ದೆ, ನಾಟಿ ಕೋಳಿ ಸಾರು. ಅಲ್ಲ ಅದಕ್ಕೆ ಹೇಳೋದು, ಏನೇ ಆದ್ರೂ ಹಳ್ಳಿ ಜನನೇ ಅಂತ ಹೇಳಿ. ಅವ್ರು ಕೂಡ ಪ್ರೀತಿ ವಿಶ್ವಾಸ ಎಲ್ಲ ಯಾವ ಸಿಟಿಲೂ ಎಲ್ಲೂ ಕೊಡಲ್ಲ. ಅದು 100% ಸತ್ಯ ಅದು. ಸೊ ಇದು ಬಂದ್ಬಿಟ್ಟು ಕಂಪ್ಲೀಟ್ ಆರ್ಗ್ಯಾನಿಕ್ ಬೆಲ್ಲ ಅಂತ ಹೇಳಿ ಇವರು ಇದನ್ನ ಪ್ಯಾಕೆಟ್ ಮಾಡ್ಬಿಟ್ಟು ಮಾರ್ತಾರೆ. ಕಾಫಿ ಟೀಗೆ ಇದನ್ನ ಯೂಸ್ ಮಾಡ್ತಾರಂತೆ. ಇನ್ನೊಂದ್ಸರಿ ನಿಮ್ ಮನೆಗೆ ನಾಟಿ ಕೋಳಿ ತಿನ್ನೋದಕ್ಕೆ ಬರ್ತೀನಿ. ಅವೆರಡು ಕುಯ್ಯೋದಿಲ್ಲ ಬಾ. ಬೈ. ಮಂಡ್ಯ ಜನ ಹೊರಟು ಅಂತ ಅಂತಾರೆ, ಆದ್ರೆ ಅವ್ರ ಮನ್ಸು ಮಾತ್ರ ಬೆಣ್ಣೆ. ನೋಡಿದ ತಕ್ಷಣ ಅಳಿಬಾರ್ದು, ಯಾರನ್ನು ದೂರದಲ್ಲಿ ಕುತ್ಕೊಂಡಂತ ಒಳಗಡೆ ಇಳಿದ ಮೇಲೆ ಅದ್ರ ಆಳ ಗೊತ್ತಾಗುತ್ತೆ. ಹಂಗೆ ನಮ್ಮ ಜನಗಳು ಅಷ್ಟೇ ಪ್ರೀತಿ ವಿಶ್ವಾಸ. ಮತ್ತೆ ಅಬ್ರೋ ಹೆಂಗ ಅನಿಸ್ತು ಎಲ್ಲ ಎತ್ತಿನ ಗಾಡಿಲಿ ಬಂದಿದ್ದು, ಆಲೆ ಮನೆಗೆಲ್ಲ ಬಂದಿದ್ದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನುಭವ? ಸೀರಿಯಸ್ ಆಗಿ ಹೇಳ್ತೀನಿ, ಇದನ್ನ ಹೇಗೆ ಎಕ್ಸ್ಪ್ಲೈನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ನಿಜವಾಗ್ಲೂ ಬರ್ತಿಟ್ಟು ಸಗದಾಗಿತ್ತು. ಸರಿ, ಇವಾಗ ನೆಕ್ಸ್ಟ್ ಎಲ್ಗೆ ಮೀನ್ ಹೆಂಗ್ ಸಾಕಾಣಿಕೆ ಮಾಡ್ತಾರೆ ಅಂತ ತೋರಿಸ್ತೀವಿ ಬನ್ನಿ. ಅದು ಒಂದ್ಸರಿ ನೋಡೋಣ, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋಣ ಬನ್ನಿ. ಸಮಸ್ಯೆ ಏನ್ ಗೊತ್ತಾ, ಈಗ ಆ ಎಮ್ಮೆ ಹೆಣ್ಣು, ಈಗ ನಾನು ಅದ್ರ ಹತ್ರ ಹೋಗ್ತೀನಿ, ಅದು ಕೂಡ ಓಡಾಗುತ್ತೆ. ಬೇಕಾದ್ರೆ ನೋಡಿ, ಅಷ್ಟೇ ನಮ್ ಜೀವನ. ಹಾರ್ಶ್ ರಿಯಾಲಿಟಿ. ಬನ್ನಿ, ಇಲ್ಲಿ ಇವರು ಮೀನ್ ಸಾಕಾಣಿಕೆ ಮಾಡ್ತಾ ಇದಾರೆ. ಸೊ ಅದಕ್ಕೋಸ್ಕರ ಮೀನ್ಗೆ ಫುಡ್ ಹಾಕಕ್ಕೆ ಅಂತ ಬಂದಿದೀವಿ ಗೈಸ್. ಇದೇ ಮೀನ್ ಫುಡ್ ಅಂತೆ. ಬ್ರೋ ಟೇಸ್ಟ್ ಮಾಡಿ. ಚೆನ್ನಾಗಿ ಕಾಳಾಕ್ತೀರಾ? ಏನ್ ಪ್ರಯೋಜನ ಬ್ರೋ, ಎಷ್ಟು ಕಾಳು ಹಾಕಿದ್ರು ಒಂದ್ ಮೀನೇ ತಿಂತ ಇಲ್ಲ ಬ್ರೋ. ಗಾಣ ಹಾಕಿದೀವಲ್ಲ, ಮೀನ್ ಸಿಗುತ್ತಾ? ಹಾಕಿರೋ ಗಾಣಕ್ಕೆ ಹುಡುಗಿರ್ ಸಿಗದೆ ಇರ್ಬೋದು, ಅರೆ ಮೀನಂತೂ ಸಿಕ್ಕೇ ಸಿಗುತ್ತೆ.
ಹಣ ಹಾಕಿದ್ರೆ ಮೀನ್ ಅಂತೂ ಸಿಗ್ತಾ ಇಲ್ಲ. ಗೈಸ್ ಇವತ್ತು ನಾನು ಏನ ಎಕ್ಸ್ಪ್ಲೋರ್ ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ. ನಾನು ಇವತ್ತು ಇಲ್ಲಿಂದ ಮೀನ್ ಹಿಡಿದೆ, ಈ ಜಾಗ ಬಿಟ್ಟು ಕದ್ಲಲ್ಲ. ಅದಕ್ಕೆ ಇವಾಗ ಎಲ್ಲ ಸೆಟಪ್ ಮಾಡ್ಕೊಂಡು, ಇದು ಕೋಳಿದು ಇಂಟೆಸ್ಟೈನು. ಯಾರಾದ್ರೂ ವೆಜಿಟೇರಿಯನ್ಸ್ ವಿಡಿಯೋ ನೋಡ್ತಾರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇದಕ್ಕೆ ಅಂತ ಮೀನ್ ಬೀಳೋದು. ಟ್ರೈ ಮಾಡೋಣ. ಅಲ್ಲ ಬೇಡ ಆದ್ರೂ ಬಿಡ್ಬೇಕಲ್ಲ ನೀವು. ಲೈಫಲ್ಲಿ ಹುಡುಗಿ ಆದ್ರೂ ಬಿದ್ದಿಲ್ಲ, ಮೀನ್ ಬೀಳ್ಬೇಕು. ನನ್ನ ಮಗನ್ ಬೀಳೋರ್ಗು ನಾನಂತೂ ಬಿಡಲ್ಲ. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ. ಸುಮ್ಮನೆ ಹಾಕಿ ಬ್ರೋ. ಪರಮಾತ್ಮನನ್ನು ಗೆದ್ದೆ ಎಂಬ ಶೌರ್ಯ ನನಗೂ ತಿಳಿಯಲಿ, ತೋರ್ಸು ನಿನ್ನ ಗಾಂಡೀವ. ತೋರ್ಸು. ಆಲ್ಮೋಸ್ಟ್ 2 ಅವರಿಂದ ಕಾಯ್ದು ಒಂದ್ ಮೀನಂತೂ ಬೀಳ್ತಲ್ಲ. ಪಾಪ ತೆಪ್ಪದವರೇ ಬರ್ತಾ ಇದಾರೆ. ಅವ್ರ ಹತ್ರ ಒಂದು ರೌಂಡಾದ್ರೆ ಕೇಳೋಣ. ಕಳಿಸ್ತಾರೆ ಎಲ್ಲಿಗೇನು ಗೊತ್ತಿಲ್ಲ. ಆದ್ರೆ ಕಾಣದ ಕಡಲಿನ ಮೊರಟದ ಜೋಗುಳ್ಳ ಒಳಗಿವಿಗಿಂದು ಕೇಳುತ್ತಿದೆ. ತೆಪ್ಪದಲ್ಲಿ ಕರ್ಕೊಂಡು ಹೋಗ್ತಾರಂತೆ. ಕುತ್ಕೊಂಡ್ಲಾ? ಸೊ ಇವಾಗ ಇವರು ಮೀನ್ ಬಲೆನ ಬಿಡ್ತಾ ಇದಾರೆ ನೀರೊಳಗಡೆ. ಫಸ್ಟ್ ಟೈಮ್ ನಾನು ಈ ತರದೊಂದನ್ನೇ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಸಿಕ್ಕಾಪಡೆ ಯುನೀಕ್ ಆಗಿದೆ. ಆದ್ರೆ ಏನು ಅಂತ ಅಂದ್ರೆ ತೆಪ್ಪದಲ್ಲಿ ಒಳಗಡೆ ಎಲ್ಲ ನೀರ್ ಬಂದ್ಬಿಟ್ಟಿದೆ. ಒಂದ್ ಕಡೆ ಭಯ ಬೇರೆ ಆಗ್ತಾ ಇದೆ. ನೋಡೋಣ. ಬಲೆ ಹಾಕ್ತವ್ರೆ. ಫೈನಲಿ ತೆಪ್ಪನ ರೈಡ್ನ ಮುಗಿಸ್ಕೊಂಡು ಮೀನಂತೂ ಸಿಗ್ಲಿಲ್ಲ. ಬನ್ನಿ ಕೊನೆ ಪಕ್ಷ ಕುರಿ ಮೇಯಿಸಿದವ್ರು ಹೆಂಗೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಇವತ್ತು ನಾನು. ಈಗ ನಾನು ಕುರಿ ಮೇಯಿಸ್ಬೇಕಾ? ನಮ್ ಸವಾಸ ಮಾಡಿದ್ಮೇಲೆ ನೀವು ಇವತ್ತು ಎಲ್ಲ ಮಾಡ್ಸದೆ. ಯಾಕ್ಲೇ ಹನುಮಂತಣ್ಣ ಗುರುಗುಟ್ತೀಯ ಮಂಗ ಮರಗೇರುತ್ತಿದೆ, ಆಗೊಂಡೆ ಈ ಕೊಂಡೆ ಎಗರುತ್ತಿದೆ. ನೀನ್ ಯಾಕೆ ನಡೆದು ಕಾಲ್ ನೋವು ಮಾಡ್ಕೊಂತೀಯ? ನಾನು ಹೊತ್ಕೊಂಡ್ ಬರ್ತೀನಿ. ಎಷ್ಟು ಚೆನ್ನಾಗಿ ಮುದ್ದಾಗಿದೆ. ಬೆಳ್ಳಿ ಮೂಡಿತು ಕೋಳಿ ಕೂಗಿತು. ಸುಮ್ಮನೆ ನನ್ನ ಮಾತು ಕೇಳಿ, 100 ಕುರಿ ಸಾಕೋಣ ಸೇರ್ಕೊಂಡು ಒಟ್ಟಿಗೆ. ಯಾರಾದ್ರೂ ಒಬ್ಬ ಕುರ್ಬನ್ ರಾಣಿ ಇದ್ದಿದ್ರೆ ಪಕ್ಕ ಕುರಿ ಸಾಕೊಂಡು ಇರ್ಬಿಡ್ಬೋದಿತ್ತು. ಬಾ 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 ಇದು ಬಾ. ಎಂತ ಫೀಲಿಂಗ್ ಗೊತ್ತಾ ಇದು? ನೋಡಿ ಹಾಲು ಕುಡಿತಾ ಇದೆ. ವಿಷ್ಣು ಶಿವ ಎದೆ ಹಾಲು ಕುಡಿದರು. ಎಷ್ಟು ಚೆನ್ನಾಗಿ ಎಲ್ಲದು ಮ್ಯಾ ಅಂತದೆ. ಸೀರಿಯಸ್ ಆಗಿ ಏನೂ ಬೇಡ ಅನ್ಸ್ತದೆ. ಆರಾಮಾಗಿ ಈ ತರ ಒಂದು ಹಳ್ಳಿನಲ್ಲಿ ಒಂದು ಮನೆ ಮಾಡ್ಕೊಂಡು 100 ಕುರಿಗಳನ್ನ ಇಟ್ಕೊಂಡು ಸಾಕೊಂಡು ಆರಾಮಾಗಿರ್ಬೋದು ಅನ್ಸುತ್ತೆ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ, ಬಾನಾಗೆ ರಂಗು ಚೆಲ್ಲಿ ತೆರನೇರಿ ಸೂರ್ಯ ಬಂದ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ. ಓಕರ್ಯಾ ಇಂದು ಈ ಭೂಮಿ ಮ್ಯಾಗೆ ನನ್ನ ನಿಮ್ಮ ತಂದೋರ್ಯಾರು. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ. ಕುರಿ ಮರಿಗಳಲ್ಲಿ ಯಾವ್ದು ಇಷ್ಟ ಆಗಿದ್ದು? ಅಲ್ಲಿ 3ರಲ್ಲಿ ಮಧ್ಯದಲ್ಲಿ ಇದೆ ಅದು. ಹಿಡ್ಕೊಂಡ್ ಬರ್ತೀನಿ. ಅಲ್ಲಿ ಅಯ್ಯೋ ಅದ್ ಮಾಡ್ಬಾರ್ದು ಕೆಲಸ ಎಲ್ಲ ಮಾಡ್ತಾ ಇದ್ದೆ. ಅಷ್ಟು ಚಿಕ್ಕ ಅದಕ್ಕೆ 15 ಕಟ್ಟಿರೋ ನಾನು. ನಾನು ಸ್ಕೂಲ್ ಟೈಮಲ್ಲಿ ಇರ್ಬೇಕಾದ್ರೆ ನಮ್ಮ ಮನೇಲಿ ಏನ್ ಹೇಳ್ತಾ ಇದ್ರು ಗೊತ್ತಾ? ನಿನ್ನ ದನ ಕಾಯಿಸಕ್ ಕಳಿಸ್ತೀನಿ, ಇಲ್ಲ ಕುರಿ ಮೇಯ್ಸಕ್ ಬಿಡ್ತೀನಿ. ನಮ್ಮ ತಾಯಣೆಗೆ ಹೋಗುವಾಗ ಯಾರ್ದೋ ಕೆಳಗಡೆ ಹೋಗಿ IT ಕಂಪನಿದವ್ರು ಕೆಲಸ ಮಾಡಿ ಆ ಕೆಲಸ ಕೊಡ್ಲಿಲ್ಲ ನಾನು ಗೋಗಿರ್ದಿನ ಕೆಲಸ ಸಿಕ್ಕಿದ್ರೆ ಮ್ಯಾನೇಜರ್ ಬಕೆಟ್ ಹಿಡ್ದಿ ಇಷ್ಟೆಲ್ಲ ರೋದನೆ ಇರ್ತಿರ್ಲಿಲ್ಲ. ಅವಾಗಿಂದನೇ ಎಜುಕೇಶನ್ ಅಷ್ಟು ಇನ್ವೆಸ್ಟ್ ಮಾಡೋದನ್ನ ಒಂದ್ ಕುರಿಗಿರಿ ಮೇಯ್ಸ್ಕೊಂಡ್ ಬಂದ್ಬಿಟ್ಟಿದ್ರಿ ಶಕ್ಯ. ನಾನೇ ರಾಜ್ಯಾದಿ ಸೀರಿಯಸ್ ಆಗಿ 1 hour ಆಗಿದೆ. ಎಷ್ಟು ಎಂಜಾಯ್ ಮಾಡ್ತಾ ಇದೀನಿ ಅಂತಂದ್ರೆ ಅಷ್ಟು ಎಂಜಾಯ್ ಮಾಡ್ತಾ ಇದೀನಿ. ಕುರಿ ಮೇಯ್ಸೋದ್ರಲ್ಲೂ ಈ ಪಾರ್ಟಿ ಸುಖ ಇದೆ ಅಂತ ಇವತ್ತೇ ನನ್ಗೆ ಗೊತ್ತಾಗಿದ್ದು. ಅದೇ ಬ್ರೋ ಹೇಗನ್ಸ್ತು ಹಳ್ಳಿ ಜೀವನ ಬೆಳಗ್ಗೆಯಿಂದ ಸಂಜೆವರೆಗೂ? ಸೀರಿಯಸ್ ಆಗಿ ಒಂದು ಬ್ಯೂಟಿಫುಲ್ ಆದಂಥ ಎಕ್ಸ್ಪೀರಿಯನ್ಸು ಬ್ರೋ. ಏನೇ ಅನ್ಬೋದು ಬ್ರೋ, ಸಿಟಿನಲ್ಲಿ ಇದ್ದು ಎಷ್ಟೇ ದುಡ್ದಿದ್ರು ಲಾಸ್ಟಲ್ಲಿ ಹಳ್ಳಿಗೆ ಬಂದಾಗ ಒಂದು ನೆಮ್ಮದಿ ಅನ್ನೋದು ಸಿಗುತ್ತಲ್ಲ, ಅದಕ್ಕೆ ಬೆಲೆ ಕಟ್ಟೋಕ್ಕೆ ಆಗಲ್ಲ. ನಾನು ಈ ವಿಡಿಯೋ ಮುಖಾಂತರ ನಿಜ ಹೇಳ್ತಾ ಇದ್ದೀನಿ, ಮನಸ್ಸು ಪೂರ್ವಕವಾಗಿ ರೈತರ ಕೆಲಸ ಸಿಕ್ಕಾಬಡೆ ಕಷ್ಟ ಇದೆ ಬ್ರೋ. ತುಂಬಾ ಕಷ್ಟ ಇದೆ. ಒಂದು ದಿನ ನೀವು ಏನು ವಿಡಿಯೋದಲ್ಲಿ ನೋಡ್ತೀರಾ ಈಸಿ ಅನ್ಕೊಂಡ್ಬಿಡ್ಬೋದು, ಇಲ್ಲ ನನಗೂ ಹಂಗೆ ಅನ್ಸುತ್ತೆ. ಬಟ್ ವಿಡಿಯೋ ಮಾಡೋದೇ ತುಂಬಾ ಕಷ್ಟ ಆಯ್ತು. ಬೆಳಗ್ಗೆ ಕಷ್ಟ ಇರುತ್ತೆ. ಬಟ್ ನಮ್ದು ಬಿಡಿ ಬ್ರೋ, ನಮ್ದು ಡೈಲಿ ಇರುತ್ತೆ. ಅವ್ರದ್ದು ಸಿಕ್ಕಾಬಡೆ ಕಷ್ಟ ಇದೆ. ನನ್ನ ಕಡೆಯಿಂದ ಪ್ರತಿಯೊಬ್ಬ ರೈತರಿಗೂ ಒಂದು ಹ್ಯಾಟ್ಸ್ ಆಫು. ನಿಜ ಹೇಳ್ತೀನಿ, ರೈತಾನೇ ನಮ್ಮ ದೇಶದ ಬೆನ್ನೆಲುಬು. ಅದನ್ನ ಆ ಟೈಟಲ್ನ ಸುಮ್ಮನೆ ಕೊಟ್ಟಿಲ್ಲ, ಹಿ ಡಿಸರ್ವ್ ಇಟ್. ಏನಂತೀರ ಬ್ರೋ? ಫಾರ್ಮರ್ ಇಸ್ ದ ಬ್ಯಾಕ್ ಬೋನ್ ಆಫ್ ದಿ ನೇಷನ್. ನೇಷನ್ ಅಷ್ಟೇ. 100% ಸತ್ಯ ಬ್ರೋ ನೀವು ಹೇಳಿದ್ದು. ಯಾರ ಮಾತಾಡಿದ್ರೆ ಇದನ್ನ ತಗೊಂಡು ಗಂಡು ಸಿಗಾಕ್ಬಿಡೋಣ ಬ್ರೋ. ಥ್ಯಾಂಕ್ ಯು ಸೋ ಮಚ್ ಎಕ್ಸ್ಪ್ಲೋರ್ ಮಾಡಿಸಿದಕ್ಕೆ. ಇಡೀ ಮಂಡ್ಯನ ನಾವೇನು ಕವರ್ ಮಾಡಿಲ್ಲ, ಒಂದು ಚಿಕ್ಕ ಪಾರ್ಟ್ನ ಅಷ್ಟೇ ಕವರ್ ಮಾಡಿದ್ದು. ಬಟ್ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಊರಿಗೆ ಬಂದು ಆ ಊರನ್ನ ಕವರ್ ಮಾಡುವಂಥ ಪ್ರಯತ್ನ ಮಾಡಿ ಆ ವಿಡಿಯೋನ ನಿಮ್ಮ ಮುಂದೆ ಇಡ್ತೀನಿ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ
ನಾನು ಸುಮಂತ್ ಇಬ್ರು ಸಿಗ್ತೀವಿ, ಮಿಸ್ ಮಾಡ್ಕೊತಾರಿ. ಬಾಯ್ ಬಾಯ್. ತಗೊಳ್ಳಿ, ಹಂಗೆ ಹೋಗ್ತಾ ಅಂದವೆ ಮುರ್ಕೊಂಡು ಕಬ್ನ ತಿನ್ಕೊಂಡು ಹೋಗಿ ಟೈಮ್ ಪಾಸ್ ಆಗುತ್ತೆ. ಬೆಳಗ್ಗೆಯಿಂದ ಕಬ್ಬು ತಿಂದಿದ್ದೀನಿ. ಕಬ್ಬು ಆಕ್ಚುಲಿ ತುಂಬಾ ಹೀಟ್ ಬ್ರೋ ಯುವಕರು ಹೀಟಲ್ಲಿ ಇರ್ಬೇಕು, ಏನಾಗಲ್ಲ. ಚೆಲ್ಲಿತು ಚೆಲ್ಲಿತು ಪಾಯಸ ಚೆಲ್ಲಿತು